ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ರೆ ಪಾಸಿಟಿವ್ ವೈಬ್ಸೇ ನಮ್ಮ ಸುತ್ತ ಇರುತ್ತಂತೆ. ನಮ್ಗೆ ಆಗದೆ ಇರೋದು ಕೂಡ ನಾವು ಆಗುತ್ತೆ ಅಂತ ಅಂದ್ಕೊಂಡ್ರೆ ಅದು ಹಾಗೆ ಆಗ್ಬಿಡುತ್ತಂತೆ. ಸೊ ಸುರೇಶ್ ಅವರ ವಿಚಾರದಲ್ಲಿ ಈ ವಾರ ಹಾಗೆ ಆಯಿತು ಅಂತ ಅನಿಸುತ್ತೆ. ನಿನ್ನೆ ಇನ್ನೂ ಕುತ್ಕೊಂಡು ಮಾತಾಡ್ತಿದ್ರು, ಮಾವ ಯಾಕೋ ಹೊಡಿತದೆ ಈ ಸತಿ, ನೀನೇ ಕ್ಯಾಪ್ಟನ್ ಆಗ್ತೀಯಾ ಅಂತ ಹನುಮಂತ ಧನರಾಜ್ ಅವರು ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಆಮೇಲೆ ಆಗ ಮಾವ ನೀ ಕ್ಯಾಪ್ಟನ್ ಅಂತ ಹೇಳ್ಬಿಟ್ಟು ಅವ್ರನ್ನ ಹುರಿದುಂಬಿಸಿದ್ರು. ಅವರಲ್ಲಿ ಅದು ಯಾವ ಪಾಸಿಟಿವ್ ವೈಬ್ಸ್ ಉಟ್ಕೊಂತ ಏನೋ ಅದು ಅಂಥ ಘಟಿಗಳು ಆ ಕಡೆ ರಜತ್ ಅವರು, ಆಮೇಲೆ ಶಿಶಿರ್ ಅವರು, ಈ ಕಡೆ ಯಾರು ಭವ್ಯ ಅವರು ಎಲ್ಲ ನಿಂತ್ಕೊಂಡು ಆಡ್ತಾ ಇದ್ದಾರೆ. ಇವ್ರಿಗಷ್ಟು ಕಾಲು ಸ್ವಲ್ಪ ಏಟಾಗಿದ್ರು, ಸ್ಟ್ರೆಂತ್ ಇದ್ರು, ನಾನು ಅಂದ್ಕೊಂಡೆ ಎಲ್ಲೋ ಬಿಟ್ಬಿಡ್ತಾರೆ ಅಂತ. ನೋಡಿದ್ರೆ ಲಾಸ್ಟಿಗೆ ವಿನ್ ಆಗಿದ್ದೆ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅವರು. ಆಯಿತಾ, ಗೋಲ್ಡ್ ಸುರೇಶ್ ಬಿಟ್ಟೇ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ಅದನ್ನು ಇಟ್ಕೊಂಡ್ರು, ವಿನ್ ಆದರು. ಸೊ ಹೇಳ್ತೀವಲ್ಲ, ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗಿ ಆಗುತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ. ಅದಕ್ಕೆ ಒಳ್ಳೇದು ಮಾತ್ರ ಥಿಂಕ್ ಮಾಡಬೇಕು. ಸೊ ಗೋಲ್ಡ್ ಸುರೇಶ್ ಅವರು ಕ್ಯಾಪ್ಟನ್ ಆಗ್ತಾರೆ ಆ್ಯಂಡ್ ವೆಲ್ ಡಿಸರ್ವಿಂಗ್ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಯಾಕಂದರೆ ವಾರ ಪೂರ್ತಿ ತುಂಬ ಚೆನ್ನಾಗಿ ಆಡಿದರು ಆ್ಯಂಡ್ ತುಂಬ ಚೆನ್ನಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ಆಡಿದ್ರು. ಸೊ ವಿನ್ ಆದರು. ಆ್ಯಂಡ್ ನೆಕ್ಸ್ಟ್ ಬರೋದಾದರೆ ರಜತ್ ಅವರು ಅವ್ರನ್ನ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಲ್ಲ. ಮಾತಾಡ್ಕೊಂಡು ಅಲ್ಲೇ ಹಂಗೆ ಡೈರೆಕ್ಟಾಗಿ ಜಗಳಕ್ಕೆ ಹೋಗೋದು, ಮುಖಾಮುಖಿ ಹೊಡೆದಾಕ್ಬಿಡ್ತೀನಿ. ಮುಖಾಮುಖಿ ಹೊಡೆದಾಕಕ್ಕೆ ಅವರೂ ಮನುಷ್ಯರೇ, ನೀವು ಮನುಷ್ಯರೇ. ಅವ್ರಿಗೂ ಕಾನೂನು ಅಂತ ಒಂದಿದೆ, ನಿಮಗೂ ಕಾನೂನು ಅಂತ ಒಂದಿದೆ. ಮುಖಾಮುಖಿ ಹೊಡೆದಾಕ್ಬಿಟ್ಟು ನಿಮ್ಮ ಆರಾಮಾಗಿ ಇಟ್ಬಿಡೋಕ್ಕೆ ಯಾರೂ ಬಿಟ್ಬಿಡೋದಿಲ್ಲ. ಆಯಿತಾ, ಮುಖಾಮುಖಿ ಹೊಡೆದಾಕೋದು, ಮನುಷ್ಯ ಮುಖಾಮುಖಿ ಹೊಡೆದಾಕೋದು ಅಂದರೆ ಈ ಥರ ಹೇಳಿನೇ ಅದೇನೋ ಸುಲಭ ಅನ್ನೋ ಥರ ಮಾಡಾಕ್ಬಿಟ್ಟಿದ್ದಾರೆ. ಆಯಿತಾ, ಅದು ಫಸ್ಟೆಲ್ಲ ಇತ್ತೇನೋ, ಇವಾಗೆಲ್ಲ ಹಂಗೆಲ್ಲ ಮುಖಾಮುಖಿ ಟಚ್ ಮಾಡೋಕ್ಕೂ ಆಗಲ್ಲ. ಆಯಿತಾ, ಇವಾಗ ಎಲ್ಲನೂ ಕಾನೂನು ಅನ್ನೋದು ಸ್ಟ್ರಿಕ್ಟ್ ಆಗಿದೆ. ಸಾವಿರಾರು ಕೋಟಿಗಟ್ಟಲೆ ಜನ ನೋಡ್ತಾ ಇರ್ತಾರೆ. ಅವ್ರ ಮುಂದೆ ಮುಖ ಕೊಡೋದು ಹೋಗ್ಬಿಟ್ಟಕ್ಕೆ ಅಲ್ಲಿ ಬಿಟ್ಬಿಡ್ತಾರ, ಹಾಕೊಂಡು ಗುಮ್ತಾರೆ. ಸೊ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಕೋಪನ. ಆಯಿತಾ, ಓಡೋಗಿ ಧನರಾಜ್ ಅವ್ರನ್ನ ತಳ್ಳಿದ್ದು ಎಷ್ಟು ಸರಿ. ಬಲ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಎಲ್ಲಿ ಪ್ರದರ್ಶನ ಮಾಡಬೇಕು ಅಲ್ಲಿ ಪ್ರದರ್ಶನ ಮಾಡಬೇಕು. ಆಯಿತಾ, ಬಲ ಐತೆ ಅಂತ ಬ್ಯಾಡ್ದಿರೋ ಕಡೆ ಎಲ್ಲ ಪ್ರದರ್ಶನ ಮಾಡೋಕ್ಕೋದ್ರೆ ಅದಕ್ಕೆ ಬೆಲೆನೂ ಇರಲ್ಲ. ಸೊ ಈ ವಿಚಾರದ ಬಗ್ಗೆ ವೀಕೆಂಡಲ್ಲಿ ಡಿಸ್ಕಸ್ ಆಗಲೇಬೇಕು. ಸೊ ಸುದೀಪ್ ಸರ್ ಏನು ಹೇಳ್ತಾರೆ ಕೇಳಬೇಕು. ಧನರಾಜ್ ಅವ್ರಿಗೂ ಬೈತಾರೆ ಅಂತ ಅನಿಸಿದೆ. ಯಾಕಂದರೆ ನೀವೇ ಫಸ್ಟ್ ಹೋಗಿ ಅವರ ಕೆನ್ನೆನ ಇದು ಮಾಡಿದ್ರಿ ಅವತ್ತಿನ ಎಪಿಸೋಡಲ್ಲಿ ಅಂತ ಹೇಳ್ಬಿಟ್ಟು. ಅವ್ರು ಅದು ಮಾಡಿಲ್ಲ ಅಂದಿದ್ರೆ ಇಷ್ಟೆಲ್ಲ ಕಂಟಿನ್ಯೂ ಆಗ್ತಾ ಇರಲಿಲ್ಲ ಅಂತ ಒಂದಷ್ಟು ಮಾತುಗಳು ಬರುತ್ತೆ ವೀಕೆಂಡಲ್ಲಿ. ಸೊ ನೋಡುವ ಏನೇನೋ ಡಿಸ್ಕಷನ್ ಆಗುತ್ತೆ ಅಂತ. ಹಾಗೆ ಕೊನೆಯದಾಗಿ ಬರೋದಾದರೆ ಇಬ್ಬರು ಕಳಪೆಗಳು, ದೊಡ್ಡ ಕಳಪೆ ಚಿಕ್ಕ ಕಳಪೆ. ಆಯಿತಾ, ತ್ರಿವಿಕ್ರಮ್ ಹಾಗೂ ಚೈತ್ರ ಅವರು. ಆ್ಯಕ್ಚುಲಿ ತ್ರಿವಿಕ್ರಮ್ನ ನಾನು ಈ ಲೀಸ್ಟಿಗೆ ಹಾಕ್ಕೊಂಡೇ ಇರಲಿಲ್ಲ, ತ್ರಿವಿಕ್ರಮ್ ಅವರು ಕಳಪೆ ಅಂತ. ಬಟ್ ಒಳಗಿರೋರಿಗೆ ಗೊತ್ತಾಗುತ್ತೆ, 24 ಅವರ್ಸ್ ಜೊತೆಗಿರೋದ್ರಿಂದ ಯಾರ್ಯಾರ ಇನ್ವಾಲ್ವ್ಮೆಂಟ್ ಏನಿದೆ ಅಂತ ಹೇಳ್ಬಿಟ್ಟು ನಮಗೆ ತೋರಿಸಿರೋದ್ರಲ್ಲೆಲ್ಲ ತ್ರಿವಿಕ್ರಮ್ ಅವರು ಬೇರೆಯವ್ರು ಎಷ್ಟು ಕಾಣಿಸ್ಕೊಂಡಿದ್ದಾರೋ ಅಷ್ಟೇ ಕಾಣಿಸ್ಕೊಂಡವ್ರೆ. ಬಟ್ ಮನೇಲಿ ಒಳಗೆ 24 ಅವರ್ಸ್ ತೊಗೊಂಡ್ರೆ ಅವರಷ್ಟು ಕಾಣಿಸ್ಕೊಂಡಿಲ್ಲ ಅಂತ ಅನಿಸುತ್ತೆ. ಹಂಗಾಗಿ ಅವರಿಗೆ ಕಳಪೆ ಕೊಟ್ಟಿರ್ಬೋದು. ಆ್ಯಂಡ್ ಚೈತ್ರಾಕ್ ಅವ್ರು ಕಳಪೆ ಹೋಗೋದ್ರಲ್ಲಿ ನಂಗೆ ಆಶ್ಚರ್ಯನೇ ಇಲ್ಲ. ಚೈತ್ರ ಅವ್ರಿಗೆ ಆಯಿತಾ, ವಾರ ಕಳಪೆ ಕೊಟ್ರು ಅವ್ರು ತಗೊಂಡು ಹಾಕಬೇಕಷ್ಟೆ. ಆ ಥರ ಆಟಾಡ್ತಾರೆ. ಒಂದು ಟೀಮ್ ಸ್ಪಿರಿಟ್ ಇಲ್ಲ, ಒಂದು ಸ್ಪೋರ್ಟಿವ್ನೆಸ್ ಇಲ್ಲ, ಕಿರ್ಚೋಬಿಟ್ಟು ಇನ್ನೇನು ಗೊತ್ತಿಲ್ಲ. ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇರೆ ಬ್ರೇಕ್ ಮಾಡೋದು, ಮೈಕ್ ಹಾಕೋದಂಗೆ ಹೋಗಿ ಮಂಕೊಳ್ಳೋದು. ಆ್ಯಕ್ಚುಲಿ ಏನು ಗೊತ್ತಾ, ಆ ರೂಲ್ಸ್ ಮಾಡಿರೋದು ಬಿಗ್ ಬಾಸು. ಅಲ್ಲಿ ಕ್ಯಾಪ್ಟನ್ ಆದವರು ಆ ರೂಲ್ಸನ್ನು ಬರೀ ನೋಡ್ಕೊಳಕ್ಕಿರೋದಷ್ಟೇ. ಅದನ್ನು ನೋಡ್ಕೊಳ್ಳಿಲ್ಲ ಅಂದರೆ ಏನು ಆ್ಯಕ್ಷನ್ ತಗೋಬೇಕು ಅದನ್ನ ಬಿಗ್ ಬಾಸ್ ತಗೋತಾರೆ. ಆಯಿತಾ, ಕೂಳ ಹಾಕದೆ 1-2 ದಿನ ಕೆಡೋದ್ರೆ ಆಟೋಮೆಟಿಕ್ಕಾಗಿ ಬುದ್ಧಿ ಬಂದ್ಬಿಡುತ್ತೆ. ಆಯಿತಾ, ಸೊ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.